ನ್ಯೂಸ್ಗೆ ಸ್ವಾಗತ. ಎಸ್ ಪ್ರಿಯ ವೀಕ್ಷಕರೇ, ಗೋವಿಂದಗಿರಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಗಬ್ಬು ನಾರುತ್ತಿರುವ ಚರಂಡಿಗಳು. ಸ್ವಾಮಿ, ಹಗಲು ಹೊತ್ತು ಬಿಸಿಲಿನ ತಾಪದಿಂದ ನರಳಿ ನರಳಿ ಸಾಯುತ್ತಿದ್ದೇವೆ. ಇನ್ನು ರಾತ್ರಿ ಹೊತ್ತು ಯಮದೂತಗಳ ಅಂದರೆ ಸೊಳ್ಳೆಗಳ ಕಾಟ. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಇಲ್ಲ. ಕಾರಣ ಕಾಲುವೆಗಳಲ್ಲಿ ತುಂಬಿ ನಿಂತಿರೋ ಚರಂಡಿ. ಸರ್ಕಾರಿ ಶಾಲೆಯ ಕಟ್ಟಡದ ಮುಂಭಾಗದಲ್ಲಿ ತುಂಬಿಕೊಂಡಿರುವ ಚರಂಡಿಗಳು. ಹೀಗಿರುವಾಗ ಶಾಲೆಯ ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳ ಮಕ್ಕಳ ಆರೋಗ್ಯದ ಸ್ಥಿತಿ ಏನು ಎಂದು ಸಾರ್ವಜನಿಕರ ಕಣ್ಣೀರಿನ ಗೋಳಾಟ. ವೀಕ್ಷಕರ, ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಪುರಸಭೆ ವ್ಯಾಪ್ತಿಗೆ ಸೇರ್ಪಡೆಗೊಂಡ ಗ್ರಾಮಗಳಲ್ಲೇ ಅಂದರೆ ಈ ಗ್ರಾಮಗಳಲ್ಲಿ ಗೋವಿಂದಗಿರಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಸುಮಾರು 1 ವರ್ಷವಾದರೂ ಚರಂಡಿ ತೆಗೆಸುವಲ್ಲಿ ವಿಫಲವಾಗಿರುತ್ತಾರೆ. ಈ ಗ್ರಾಮದಿಂದ ಎಷ್ಟೋ ಅರ್ಜಿಗಳು ಪುರಸಭೆಯ ಮುಖ್ಯ ಅಧಿಕಾರಿಗಳಿಗೆ ನೀಡಿದರೂ ಕೂಡ ಕ್ಯಾರೆ ಎನ್ನದ ಅಧಿಕಾರಿಗಳು ಕುಡಿಯೋಕೆ ನೀರು ಸಹಿತ ಬಿಡುತ್ತಿಲ್ಲ. ಬೀದಿ ದೀಪಗಳಂತೂ ಕಣ್ಣಿಗೆ ಕಾಣೋಲ್ಲ. ಹೀಗೆಂದು ಗ್ರಾಮದ ಸಾರ್ವಜನಿಕರು ಕಣ್ಣೀರಿನ ಗೋಳಾಟ ತೋಡಿಕೊಂಡಿದ್ದಾರೆ. ಆರೋಗ್ಯ ಇದ್ದರೆ ಎಲ್ಲಿ ಬೇಕಾದರೂ ದುಡಿದು ಬದುಕಬಹುದು. ಆದರೆ ಆರೋಗ್ಯವೇ ಇಲ್ಲದೆ ಹೋದರೆ ಎಷ್ಟು ಸಂಪಾದನೆ ಮಾಡಿದರೂ ವ್ಯರ್ಥ ಅಲ್ವಾ? ಚರಂಡಿಯ ಮತ್ತು ನೀರಿನ ಹಾಗೇನೆ ಬೀದಿ ದೀಪಗಳು ಅತಿ ಶೀಘ್ರದಲ್ಲೇ ಪುರಸಭೆಯ ಮುಖ್ಯ ಅಧಿಕಾರಿಗಳು ಹಾಗೂ ಆಡಳಿತ ಅಧಿಕಾರಿಗಳು ಒಮ್ಮೆ ಈ ಗ್ರಾಮಗಳಲ್ಲಿ ಭೇಟಿ ನೀಡಿ ಗ್ರಾಮದ ಸಾರ್ವಜನಿಕರ ಗೋಳಾಟವನ್ನು ಸರಿಪಡಿಸುತ್ತೀರೆಂದು ದೃಷ್ಟಿ ನ್ಯೂಸ್ ಆಶಿಸುತ್ತದೆ. ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ಗೋವಿಂದಗಿರಿ ಗೊಲ್ಲರಹಟ್ಟಿ, ಕೂಡ್ಲಿಗಿ. ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಗೋವಿಂದಗಿರಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಬಂದಿದ್ದೇನೆ. ವೀಕ್ಷಕರೇ, ನೀವು ನೋಡ್ತಿರುವ ಒಂದು ದೃಶ್ಯ, ಈಗಾಗಲೇ ಸರಿಸುಮಾರು ಬಿಸಿಲಿನ ತಾಪದಿಂದ ಸಾರ್ವಜನಿಕರು ಸಾಯುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಇತ್ತ ಕಡೆ ಬಿಸಿಲಿನ ತಾಪ, ರಾತ್ರಿ ಹೊತ್ತು ಸೊಳ್ಳೆಯ ಕಾಟ. ಹಾಗಾಗಿ ಇಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳು ಕೇಳೋಣ. ವೀಕ್ಷಕರೇ ನಮಸ್ಕಾರ ಸರ್. ಈಗ ಸುಮಾರು ವರ್ಷದಿಂದ ನಮ್ಮೂರಲ್ಲಿ ಒಳ್ಳೆ ಒಂದು ನೀಟ್ನೆಸ್ ಇಲ್ಲ, ಒಂದೇನಿಲ್ಲ, ಒಂದು ನೀರಿನ ವ್ಯವಸ್ಥೆ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಇಲ್ಲ, ಏನು ಇಲ್ಲಿ ವ್ಯವಸ್ಥೆನೇ ಮಾಡ್ತಾಯಿಲ್ಲ. ಯಾರೂ ಬರ್ತಾಯಿಲ್ಲ, MLA ಬರ್ತಾಯಿಲ್ಲ, ಯಾರು ಬಂದು ನಮ್ಮೂರಿಗೆ ಹಿಂಗೆ ಎಣಿಕೆ ಆಗ್ತಾಯಿಲ್ಲ. ಇಲ್ಲೇ ಪಕ್ಕದಲ್ಲಿ ತಂಡ ಇದೆ, ಅದರಲ್ಲಿ ಅವರಲ್ಲಿ ಇದ್ದಂಥ ನೀಟ್ನೆಸ್ ಇಲ್ಲ, ನಮ್ಮೂರಲ್ಲಿ ಇಲ್ಲ.
ಇಲ್ಲಿ ಸರಿಸುಮಾರು ಎಷ್ಟು ತಿಂಗಳಿಂದ ಇದು ತುಂಬಿ ತುಳ್ಕಾಡ್ತಾ ಸುಮಾರು ವರ್ಷದಿಂದ ಸರ್, ತಿಂಗಳಿಂದ ಅಲ್ಲ ಸರ್. ಈಗ 7-8 ಒಂದು 10 ವರ್ಷದಿಂದ ಇದು ಏನು ಯಾರು ಕೆಲಸ ಮಾಡಿಲ್ಲ ಸರ್. ನಿನ್ನೆ ಮನೆಯದಲ್ಲ ಇದು. ಅಂದರೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಿಂದ ನಿಮಗೆ ಯಾವುದೇ ಸೌಲಭ್ಯ ಯಾವುದಿಲ್ಲ ಸರ್. ಯಾರು ಬರ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ. ನಾವು ಇಷ್ಟೆಲ್ಲ ಊರೈತೆ ಅಂತಂದ್ರೆ ಇಲ್ಲಿಗೆ ಬಂದು ಇಲ್ಲಿ 3-4 ನೆಲ್ಲಲ್ಲಿ ನೀರು ಬೀಳ್ತದೆ ಸರ್. ಇಲ್ಲಿ ಅದರಲ್ಲಿ ಇಟ್ಕೊಂಡು ಹೋಗ್ಬೇಕು ನಾವು. ಮತ್ತೆ ಸಾರ್ವಜನಿಕರಿಗೆ ನೀರಿನ ಕೊರತೆ ತುಂಬಾ ಐತೆ. ನೀರಿನ ಸವಲತ್ತು ಇಲ್ಲ, ನೀರೇ ಇಲ್ಲ. ಇಡೀ ನಮ್ಮ ಗೋಲ್ರಟ್ಟಿ ಏನೈತೆ, ನಮ್ಮ ಗೋಲ್ರಟ್ಟಲ್ಲಿ ಎಲ್ಲ ಇಲ್ಲೇ ನೀರು ಕುಡಿಬೇಕು. ಈ ನಿಮ್ಮ ಗ್ರಾಮದಿಂದ ಪಟ್ಟಣ ಪಂಚಾಯತಿಗೆ ಏನಾದ್ರು ದಾಖಲಾತಿ ಏನಾದ್ರು ಕೊಟ್ಟಿರಾ? ನಾವು ಚರಂಡಿ ತುಂಬಿದೆ ಹಾಗಾಗಿ ಸುಮಾರು ಸಾರಿ ಕೊಟ್ಟಿದ್ವಿ ಸರ್, ಸುಮಾರು ಸಾರಿ ಕೊಟ್ಟಿದ್ದೀವಿ. MLA ಕೂಡ ಹೇಳಿದ್ವಿ, ಎಲ್ಲ ನ್ಯೂಸ್ ಹೇಳಿದ್ವಿ, ಕೊಟ್ಟಿದ್ದೀವಿ. ಆಮೇಲೆ ಬಂದಂತ MLA ಗಳಿಗೂ ಕೊಟ್ಟಿದ್ದೀವಿ. ಯಾರಿಗೆ ಕೊಟ್ಟರು ನಮ್ಮ ಊರಿಗೆ ಏನು ವ್ಯವಸ್ಥೆ ಇಲ್ಲ. ಚರಂಡಿ ಕ್ಲೀನ್ ಮಾಡಂಗಿಲ್ಲ. ಆಮೇಲೆ ನೀರು ನಮಗೆ ನೀಟಾಗಿ ನೀರು ಕೊಡಂಗಿಲ್ಲ. ನಮಗೆ ಯಾವ ಥರ ಒಂದು ಬೀದಿ ಲೈಟ್ ಹೋದ್ರು ಬೀದಿ ಲೈಟ್ ಬಂದು ಹಾಕಲ್ಲ. ಇಲ್ಲಿ ಅಲ್ಲಿ ಪಕ್ಕದಲ್ಲಿದ್ದಂಥ ಲಂಬಾಣಿ ಜನಕ್ಕೆ ಮಾಡಿದಂಥ ವ್ಯವಸ್ಥೆ ನಮ್ಮ ಊರಾಗ ಯಾವ ಥರನೂ ಇಲ್ಲ. ಈಗ ಸುಮಾರು 15 ವರ್ಷ ಆಗ್ತಾ ಬರ್ತದೆ. ಯಾವುದು ನಮ್ಗೆ ಯಾರು ಇಲ್ಲೇನು ಕೇಳಂಗಿಲ್ಲ ನಮಗೆ. ಈಗ ಸಾರ್ವಜನಿಕರ ಮಾಹಿತಿ ಏನಪ್ಪಾ ಅಂತಂದ್ರೆ, ಹಗಲು ಹೊತ್ತು ಬಿಸಿಲಿನ ತಾಪದಿಂದ ಸಾರ್ವಜನಿಕರು ಸಾಯುವಂತ ಪರಿಸ್ಥಿತಿಯಲ್ಲಿ ಇದೀವಿ. ರಾತ್ರಿ ಹೊತ್ತು ಸೊಳ್ಳೆಯ ಕಾಟದಿಂದ ಸಾಯ್ಬೇಕಾಗತ್ತೆ. ದಯವಿಟ್ಟು ಮನವರಿಕೆ ಮಾಡಿಕೊಳ್ಳುತ್ತಿದ್ದೇವೆ, ನಮಗೆ ಯಾವುದು ಅನುಕೂಲ ಇಲ್ಲ ಇದರಲ್ಲಿ. ಇನ್ನೊಮ್ಮೆ ನೀವಾದರೂ ಪಟ್ಟಣ ಪಂಚಾಯಿತಿಯಲ್ಲಿ ಹೋಗಿ ಚರಂಡಿಯನ್ನು ತಗ್ಗಿಸುವಂತ ಕೆಲಸವನ್ನು ಮಾಡಿಕೊಡಿ ಅಂತೇಳಿ ದೃಷ್ಟಿ ಚಾನೆಲ್ಗೆ ಇವತ್ತು ಮಾಹಿತಿ ನೀಡಿದ್ದಾರೆ. ಇದ್ರ ಬಗ್ಗೆ ಎಲ್ಲರೂ ಕೊಡಿ, ಎಲ್ಲ ಹೇಳಿದ್ವಿ. ಯಾವುದು ನಮಗೆ ಯಾವ ಥರದ್ದು ನಮಗೆ ಏನು ಅವಶ್ಯಕತೆ ಇಲ್ಲ, ಏನು ಇಲ್ಲ ನಮಗೆ. ಎಲ್ಲ ಪ್ರತಿಯೊಂದು ನಮಗೆ ಕೊರತೆ ಇದೆ. ಮುನ್ಸಿಪಾಲ್ಟಿಗೆ ಹೋಗಿ ಎಲ್ಲ ಅರ್ಜಿ ಕೊಟ್ಟಿದ್ದು ಆಯ್ತು, ಎಲ್ಲ ಇದು ಮಾಡಿದಾಯ್ತು. ನಮಗೆ ಯಾವ ಥರನೂ ವ್ಯವಸ್ಥೆ ಇಲ್ಲ ಇಲ್ಲಿ. ಸರಿಸುಮಾರು ವರ್ಷಗಳಿಂದ 15 ವರ್ಷದಿಂದ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಹೌದು, ಯಾವುದು ಇಲ್ಲ. ಕುಡಿಯೋ ನೀರು ಬರೀ ಅರ್ಧ ತಾಸು ಬಿಡೋದು ನಮ್ಮ ಊರಿಗೆ. ಅರ್ಧ ತಾಸಿನ ಮೇಲೆ 1 ಸೆಕೆಂಡ್ ನಮಗೆ ನೀರು ಬಿಡಲ್ಲ. ಒಬ್ಬ ನೀರು ಹಿಡ್ಕೊಂಡ್ರೆ ಒಬ್ಬ ನೀರು ಹಿಡ್ಕೊಳಂಗಿಲ್ಲ. ಅರ್ಧ ತಾಸನೇ ನೀರು ಹಿಡ್ಕೊಬಿಡ್ಬೇಕು ಸರ್ ನಾವಿಲ್ಲಿ. ಅರ್ಧ ತಾಸನೇ ನೀರು ಹಿಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ನಾಳೆ ಬೆಳಗ್ಗೆ ಮಟ್ಟ ಹಂಗೆ ಇರಬೇಕು. ಕುಡಿಯೋ ನೀರು ಬಾಯಿ ಕೊಯ್ಕೊಂಡು ಅಷ್ಟು ಸೊಪ್ಪೆ ನೀರು, ಉಪ್ಪು ನೀರು. ಅಲ್ಲಿ ಒಂದ್ ದಿವಸಕ್ಕೆ ತಾಂಡದಟ್ಟೆ ಒಂದು ದಿವಸಕ್ಕೆ 3 ಸರ್ತಿ ಬಿಡ್ತಾನೆ. ಒಂದು ಡೋರ್ ನಂಬರ್ ಕೊಡುವಂತ ಬೆಳಗ್ಗೆ 5 ಗಂಟೆಗೆ ಒಂದ್ಸರಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ. ಆಯ್ತು ವೀಕ್ಷಕರೇ, ನೀವು ಕೇಳ್ತಿರುವಂತಹ ದೃಶ್ಯ ಇವರ ಕುಂದುಕೊರತೆಗಳನ್ನು ಬೇಗನೆ ಪಟ್ಟಣ ಪಂಚಾಯಿತಿಯಲ್ಲಿ ದೃಷ್ಟಿ ನ್ಯೂಸ್ ವತಿಯಿಂದ ಬೇಗನೆ ಚರಂಡಿ ತೆಗೆಸುವಂತ ಕೆಲಸ ಮತ್ತು ನೀರಿನ ವ್ಯವಸ್ಥೆ ಬೇಗನೆ ಅಳವಡಿಸಿಕೊಡ್ಬೇಕಂತೇಳಿ ಪಟ್ಟಣ ಪಂಚಾಯಿತಿಯ ಅಧಿಕಾರಿಗಳಿಗೆ ದೃಷ್ಟಿ ನ್ಯೂಸ್ ವತಿಯಿಂದ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ನಮಸ್ಕಾರ.